ನಮಸ್ಕಾರ ಸ್ನೇಹಿತರೆ. ಹೊಟ್ಟೆ ಸ್ವಚ್ಛ ಇಲ್ಲದಿದ್ದರೆ ಅನಾರೋಗ್ಯ ಅಥವಾ ಅರ್ಧಂಬರ್ಧ ಮಳೆಗಾಲದಲ್ಲಿ ಕರುಳುಗಳನ್ನು ರೀಸೆಟ್ ಮಾಡಿ ರೋಗ ನಿರೋಧಕ ಶಕ್ತಿಯನ್ನು ಉಕ್ಕಿನಂತೆ ಬಲಗೊಳಿಸುವ ಈ 10 ಹಣ್ಣುಗಳು. ಸ್ನೇಹಿತರೆ, ನಿಮಗೆ ಗೊತ್ತಾ, ಶ್ರಾವಣ ಮತ್ತು ಭಾದ್ರಪದ ಮಾಸದ ಈ ಆಹ್ಲಾದಕರ ಋತು ಎಷ್ಟು ಸುಂದರವಾಗಿದೆಯೋ ಅಷ್ಟೇ ದೊಡ್ಡ ಮಟ್ಟದಲ್ಲಿ ರೋಗಗಳಿಗೂ ತೆರೆದ ಆಹ್ವಾನ ನೀಡುತ್ತದೆ. ಮಳೆಯ ಹನಿಗಳು ಕೇವಲ ಮಣ್ಣಿನ ಸುವಾಸನೆಯಷ್ಟೇ ತರುವುದಿಲ್ಲ, ಬದಲಿಗೆ ತಮ್ಮೊಂದಿಗೆ ಡೆಂಗು, ಮಲೇರಿಯಾ, ಟೈಫಾಯ್ಡ್ ಮತ್ತು ಭೀಕರವಾದ ಹೊಟ್ಟೆಯ ಸೋಂಕುಗಳನ್ನು ಕೂಡ ತರುತ್ತವೆ. ನಾವು ಮಳೆಗಾಲದಲ್ಲಿ ಪಕೋಡ ಮತ್ತು ಚಹಾದ ಮಜಾ ಚೆನ್ನಾಗಿ ಅನುಭವಿಸುತ್ತೇವೆ, ಆದರೆ ನಮ್ಮ ರೋಗ ನಿರೋಧಕ ವ್ಯವಸ್ಥೆ ಒಳಗೊಳಗೆ ಸಾಯುತ್ತಿರುತ್ತದೆ. ಆದರೆ ನಾವು ನಿಮಗೆ ಹೇಳಿದರೆ ಹೇಗಿರುತ್ತದೆ? ಈ ರೋಗಗಳಿಂದ ಪಾರಾಗಲು ನಿಮಗೆ ಯಾವುದೇ ದುಬಾರಿ ಔಷಧಿ ಅಥವಾ ಕಹಿ ಕಷಾಯದ ಅಗತ್ಯವಿಲ್ಲ ಎಂದು. ಇಂದು ನಾವು ನಿಮ್ಮ ಮುಂದೆ ಆ 10 ಮಾಂತ್ರಿಕ ಋತುಮಾನದ ಹಣ್ಣುಗಳ ರಹಸ್ಯವನ್ನು ಬಿಚ್ಚಿಡಲಿದ್ದೇವೆ. ಅವು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಉಕ್ಕಿನಂತೆ ಮಾಡುವುದು ಮಾತ್ರವಲ್ಲದೆ ನಿಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಎಷ್ಟು ಚೆನ್ನಾಗಿ ರಿಪೇರಿ ಮಾಡುತ್ತವೆ ಎಂದರೆ ಯಾವುದೇ ರೋಗ ನಿಮ್ಮನ್ನು ಮುಟ್ಟಲು ಸಾಧ್ಯವಾಗುವುದಿಲ್ಲ. ಮತ್ತು ಹೌದು ಸ್ನೇಹಿತರೆ, ಈ ವಿಡಿಯೋದ ಕೊನೆಯಲ್ಲಿ ನಾವು ನಿಮಗೆ ಆ 3 ಭಯಂಕರ ತಪ್ಪುಗಳ ಬಗ್ಗೆಯೂ ಕೂಡ ಹೇಳುತ್ತೇವೆ. ಅವನ್ನು ನಾವೆಲ್ಲರೂ ಹಣ್ಣು ತಿನ್ನುವಾಗ ಮಾಡುತ್ತೇವೆ. ನೀವು ಕೂಡ ಆ ತಪ್ಪುಗಳನ್ನು ಮಾಡುತ್ತಿದ್ದರೆ ಈ ಹಣ್ಣುಗಳು ಲಾಭದ ಬದಲು ನಿಮ್ಮ ದೇಹದಲ್ಲಿ ವಿಷದಂತೆ ಕೆಲಸ ಮಾಡುತ್ತಿವೆ ಎಂದೇ ಅರ್ಥ. ಹಾಗಾಗಿ ಈ ಮಳೆಗಾಲದಲ್ಲಿ ನೀವು ಮತ್ತು ನಿಮ್ಮ ಕುಟುಂಬ ಆಸ್ಪತ್ರೆಗೆ ಅಲೆದಾಡಲು ಬಯಸದಿದ್ದರೆ ಈ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಮತ್ತು ವಿಡಿಯೋ ನೋಡುವ ಮೊದಲು ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದರಿಂದ ಇಂತಹ ಆರೋಗ್ಯಕರ ಮಾಹಿತಿ ನಿಮಗೆ ತಪ್ಪದೆ ತಲುಪುತ್ತವೆ. ಪ್ರಾರಂಭಿಸೋಣ. 1. ನೇರಳೆ ಹಣ್ಣು ಅಂದರೆ ಜಾಂಬು, ಮಳೆಗಾಲದ ವರದಾನ. ಶ್ರಾವಣ ಮತ್ತು ಭಾದ್ರಪದದಲ್ಲಿ ನೀವು ನೇರಳೆ ಹಣ್ಣು ತಿನ್ನದಿದ್ದರೆ ನೀವು ಮಳೆಗಾಲದ ಅತಿ ದೊಡ್ಡ ಲಾಭವನ್ನೇ ಕಳೆದುಕೊಂಡಿದ್ದೀರಿ ಎಂದು ತಿಳಿಯಿರಿ. ನೇರಳೆ ಹಣ್ಣು ನಿಮ್ಮ ರಕ್ತವನ್ನು ಫಿಲ್ಟರ್ ಮಾಡುವ, ಅಂದರೆ ರಕ್ತ ಶುದ್ಧೀಕರಣದ ಕೆಲಸ ಮಾಡುತ್ತದೆ. ಮಳೆಗಾಲದಲ್ಲಾಗುವ ಚರ್ಮದ ಸೋಂಕುಗಳು, ಮೊಡವೆಗಳು ಮತ್ತು ಅಶುದ್ಧ ರಕ್ತದ ಸಮಸ್ಯೆಯನ್ನು ಇದು ಬೇರಿನಿಂದ ನಿವಾರಿಸುತ್ತದೆ. ಜೊತೆಗೆ ರಕ್ತದಲ್ಲಿನ ಸಕ್ಕರೆಯ ಪ್ರಮಾಣವನ್ನು ನಿಯಂತ್ರಿಸುವಲ್ಲಿ ನೇರಳೆ ಹಣ್ಣಿಗೆ ಸಾಟಿ ಇಲ್ಲ. 2. ಪಪಾಯ, ಹೊಟ್ಟೆಯ ದೊಡ್ಡ ವೈದ್ಯ. ನಾವು ಭಾರತೀಯರು ಮಳೆಗಾಲದಲ್ಲಿ ಎಣ್ಣೆಯಲ್ಲಿ ಕರಿದ ಆಹಾರವನ್ನು ಬಹಳ ಇಷ್ಟಪಡುತ್ತೇವೆ. ಅದನ್ನು ಜೀರ್ಣಿಸಿಕೊಳ್ಳುವುದು ನಮ್ಮ ಹೊಟ್ಟೆಗೆ ಬಹುದೊಡ್ಡ ಕೆಲಸವಾಗುತ್ತದೆ. ಇಲ್ಲಿಯೇ ಪಪಾಯದ ಪ್ರವೇಶವಾಗುತ್ತದೆ. ಪಪಾಯದಲ್ಲಿ ಪಪೈನ್ ಎಂಬ ಅದ್ಭುತ ನೈಸರ್ಗಿಕ ಕಿಣ್ವ ಅಂದರೆ ಎಂಜೈಮ್ ಇರುತ್ತದೆ. ಈ ಕಿಣ್ವ ನಿಮ್ಮ ಭಾರೀ ಆಹಾರವನ್ನು ಸುಲಭವಾಗಿ ಜೀರ್ಣಿಸಿಬಿಡುತ್ತದೆ ಮತ್ತು ನಿಮ್ಮ ಕರುಳುಗಳ ಆಳವಾದ ಶುಚಿಗೊಳಿಸುವಿಕೆಯನ್ನು ಬೇರೆ ಯಾವುದೇ ಹಣ್ಣು ಮಾಡಲಾರದಷ್ಟು ಚೆನ್ನಾಗಿ ಮಾಡುತ್ತದೆ. 3. ಪೇರಲ ಅಂದರೆ ಸೀಬೆ, ವಿಟಮಿನ್ ಸಿಯ ನಿಜವಾದ ರಾಜ. ಹೆಚ್ಚಿನ ಜನರಿಗೆ ಕಿತ್ತಳೆಯಲ್ಲಿ ಅತಿ ಹೆಚ್ಚು ವಿಟಮಿನ್ ಸಿ ಇರುತ್ತದೆ ಎಂದು ಅನಿಸುತ್ತದೆ, ಆದರೆ ಇದು ನಿಜವಲ್ಲ. ಪೇರಲದಲ್ಲಿ ಕಿತ್ತಳೆಗಿಂತ ಹೆಚ್ಚು ವಿಟಮಿನ್ ಸಿ ಇರುತ್ತದೆ. ಮಳೆಗಾಲದಲ್ಲಿ ರಕ್ತದಲ್ಲಿನ ಸಕ್ಕರೆ ಮಟ್ಟ ಏರಿಳಿತವಾಗುವುದು ಮತ್ತು ಹೊಟ್ಟೆ ಹಾಳಾಗುವುದು ಸಾಮಾನ್ಯವಾಗಿದೆ. ಪೇರಲ ನಿಮ್ಮ ರಕ್ತದ ಸಕ್ಕರೆ ಮಟ್ಟವನ್ನು ಸ್ಥಿರಗೊಳಿಸುವುದು ಮಾತ್ರವಲ್ಲದೆ ಅದರ ಬೀಜಗಳಲ್ಲಿ ಹಳೆಯದಾದ ಮೊಂಡಾದ ಮಲಬದ್ಧತೆಯನ್ನು ಮುರಿದು ಹೊಟ್ಟೆಯನ್ನು ಸಂಪೂರ್ಣ ಸ್ವಚ್ಛಗೊಳಿಸುವ ಮಾಂತ್ರಿಕ ಶಕ್ತಿ ಇದೆ. 4. ಕಿವಿ, ರೋಗ ನಿರೋಧಕ ಶಕ್ತಿಯ ರಕ್ಷಣಾ ಗುರಾಣಿ. ಮಳೆಗಾಲ ಬರುತ್ತಿದ್ದಂತೆ ಅತಿ ದೊಡ್ಡ ಭಯ ಎಂದರೆ ಡೆಂಗು ಮತ್ತು ಮಲೇರಿಯಾದು. ಇವುಗಳಲ್ಲಿ ಪ್ಲೇಟ್ಲೆಟ್ಗಳು ವೇಗವಾಗಿ ಕುಸಿಯುತ್ತವೆ. ಈ ಋತುವಿನಲ್ಲಿ ಕಿವಿ ನಿಮ್ಮ ಅತಿ ದೊಡ್ಡ ಗುರಾಣಿ. ಇದು ನಿಮ್ಮ ರೋಗ ನಿರೋಧಕ ಶಕ್ತಿಯನ್ನು ಬಂಡೆಯಂತೆ ಗಟ್ಟಿಗೊಳಿಸುವುದು ಮಾತ್ರವಲ್ಲದೆ ಯಾರಿಗಾದರೂ ಜ್ವರ ಬಂದರೆ
ಪ್ಲೇಟ್ಲೆಟ್ಗಳ ಸಂಖ್ಯೆಯನ್ನು ವೇಗವಾಗಿ ಹೆಚ್ಚಿಸುವಲ್ಲಿ ಕಿವಿ ಜೀವರಕ್ಷಕ ಹಣ್ಣಿನಂತೆ ಕೆಲಸ ಮಾಡುತ್ತದೆ. 5. ದಾಳಿಂಬೆ ರಕ್ತ ತಯಾರಿಸುವ ಯಂತ್ರ. ಮಳೆಗಾಲದಲ್ಲಿ ದೇಹದಲ್ಲಿ ಆಯಾಸ ಮತ್ತು ದಣಿವು ಸಾಮಾನ್ಯವಾಗಿರುತ್ತದೆ. ಇದಕ್ಕೆ ಒಂದು ದೊಡ್ಡ ಕಾರಣ ಹಿಮೋಗ್ಲೋಬಿನ್ ಕೊರತೆ. ದಾಳಿಂಬೆ ಒಂದು ಅಂತಹ ಸೂಪರ್ ಫುಡ್ ಆಗಿದ್ದು ಅದು ನಿಮ್ಮ ದೇಹದಲ್ಲಿ ರಾಕೆಟ್ ವೇಗದಲ್ಲಿ ಹಿಮೋಗ್ಲೋಬಿನ್ ಹೆಚ್ಚಿಸುತ್ತದೆ. ಇದು ನಮ್ಮ ರಕ್ತ ಪರಿಚಲನೆಯನ್ನು ಎಷ್ಟು ಉತ್ತಮಗೊಳಿಸುತ್ತದೆ ಎಂದರೆ ನಿಮ್ಮ ದೇಹದ ಪ್ರತಿಯೊಂದು ಅಂಗಕ್ಕೂ ಸಾಕಷ್ಟು ಪ್ರಮಾಣದ ಆಮ್ಲಜನಕ ತಲುಪುತ್ತದೆ ಮತ್ತು ನೀವು ಸಂಪೂರ್ಣ ಚೈತನ್ಯದಿಂದ ಇರುತ್ತೀರಿ. 6. ಸೇಬು ಕರುಳುಗಳ ಸ್ವಚ್ಛತೆಯ ಚಾಂಪಿಯನ್. ಶ್ರಾವಣ ಮತ್ತು ಭಾದ್ರಪದದಲ್ಲಿ ಇದರ ಮಹತ್ವ 100 ಪಟ್ಟು ಹೆಚ್ಚಾಗುತ್ತದೆ. ಸೇಬಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಾರಿನಂಶ ಅಂದರೆ ಫೈಬರ್ ಮತ್ತು ವಿಟಮಿನ್ ಸಿ ಇರುತ್ತದೆ. ಈ ಋತುವಿನಲ್ಲಿ ಹೊರಗಿನ ಆಹಾರ ಸೇವಿಸುವುದರಿಂದ ಕರುಳುಗಳಲ್ಲಿ ಕೊಳೆ ಸಂಗ್ರಹವಾದಾಗ ಸೇಬು ನೈಸರ್ಗಿಕ ಕ್ಲೀನ್ಸರ್ನಂತೆ ಕೆಲಸ ಮಾಡುತ್ತದೆ. ಇದು ನಿಮ್ಮ ಕರುಳಿನ ಅಂದರೆ ಗಟ್ನ ಎಲ್ಲ ಕೊಳೆಯನ್ನು ಹೊರಹಾಕುತ್ತದೆ ಮತ್ತು ನಿಮ್ಮ ರೋಗ ನಿರೋಧಕ ಶಕ್ತಿಯ ಗುರಾಣಿಯನ್ನು ಬಲಪಡಿಸುತ್ತದೆ. 7. ಪಿಯರ್ ನಿಮ್ಮ ಶಕ್ತಿ ಮತ್ತು ಫೈಬರ್ನ ಪವರ್ ಹೌಸ್. ಮಳೆಗಾಲದಲ್ಲಿ ಸಾಮಾನ್ಯವಾಗಿ ನಮ್ಮ ದೇಹ ಸೋಮಾರಿಯಾಗಿರುತ್ತದೆ ಮತ್ತು ಜೀರ್ಣಾಂಗ ವ್ಯವಸ್ಥೆ ನಿಧಾನವಾಗುತ್ತದೆ. ಇಂತಹ ಸಂದರ್ಭದಲ್ಲಿ ಪಿಯರ್ ಒಂದು ಸಂಜೀವಿನಿಗಿಂತ ಕಡಿಮೆ ಇಲ್ಲ. ಇದರಲ್ಲಿ ಫೈಬರ್ ಮತ್ತು ನೀರಿನ ಪ್ರಮಾಣ ಎಷ್ಟು ಹೆಚ್ಚಿರುತ್ತದೆ ಎಂದರೆ ಇದು ನಿಮ್ಮ ಹೊಟ್ಟೆಯನ್ನು ಸಂಪೂರ್ಣ ಸ್ವಚ್ಛವಾಗಿ ಮತ್ತು ಹಗೂರವಾಗಿ ಇಡುತ್ತದೆ. ಮಳೆಗಾಲದಲ್ಲಿ ನಿಮಗೆ ಮಲಬದ್ಧತೆ ಅಥವಾ ಭಾರವಾದ ಅನುಭವ ಆಗುತ್ತಿದ್ದರೆ ಪಿಯರ್ ನಿಮ್ಮ ಜೀರ್ಣಕ್ರಿಯೆಯನ್ನು ಸಂಪೂರ್ಣ ಸುಗಮಗೊಳಿಸುತ್ತದೆ ಮತ್ತು ದಿನಪೂರ್ತಿ ಅದ್ಭುತ ಶಕ್ತಿಯನ್ನು ನೀಡುತ್ತದೆ. 8. ಪೀಚ್ ಅಲರ್ಜಿ ವಿರೋಧಿ ಮತ್ತು ಚರ್ಮ ರಕ್ಷಕ. ಶ್ರಾವಣ ಭಾದ್ರಪದದಲ್ಲಿ ಗಾಳಿಯಲ್ಲಿ ತೇವಾಂಶ ಬಹಳ ಹೆಚ್ಚಿರುತ್ತದೆ. ಇದರಿಂದಾಗಿ ಶಿಲೀಂಧ್ರ ಅಂದರೆ ಫಂಗಲ್ ಸೋಂಕುಗಳು ಮತ್ತು ಚರ್ಮದ ಅಲರ್ಜಿಗಳು ಹೆಚ್ಚಾಗಿರುತ್ತವೆ. ಪೀಚ್ನಲ್ಲಿ ಪ್ರಬಲವಾದ ಆಂಟಿ ಆಕ್ಸಿಡೆಂಟ್ಗಳಿದ್ದು ಅವು ನಿಮ್ಮ ಚರ್ಮವನ್ನು ಒಳಗಿನಿಂದ ರಕ್ಷಣೆ ಮಾಡುತ್ತವೆ. ಇದು ಮಳೆಗಾಲಕ್ಕೆ ಸಂಬಂಧಿಸಿದ ಎಲ್ಲಾ ರೀತಿಯ ಅಲರ್ಜಿಗಳ ವಿರುದ್ಧ ಹೋರಾಡಲು ದೇಹಕ್ಕೆ ಸಹಾಯ ಮಾಡುತ್ತದೆ. 9. ಬಾಳೆಹಣ್ಣು ತಕ್ಷಣದ ಶಕ್ತಿ ಮತ್ತು ಆಸಿಡಿಟಿ ಕೊಲ್ಲುವ ಹಣ್ಣು. ಮಳೆಗಾಲದಲ್ಲಿ ಖಾರವಾದ ಆಹಾರದಿಂದಾಗಿ ಎದೆ ಉರಿ ಮತ್ತು ತೀವ್ರ ಆಸಿಡಿಟಿ ಆಗುತ್ತದೆ. ಇಂತಹ ಸಂದರ್ಭದಲ್ಲಿ ಬಾಳೆಹಣ್ಣು ನಿಮ್ಮ ಅತ್ಯುತ್ತಮ ಗೆಳೆಯ. ಇದು ನಿಮಗೆ ತಕ್ಷಣ ಶಕ್ತಿ ನೀಡುವುದು ಮಾತ್ರವಲ್ಲದೆ ನಿಮ್ಮ ಹೊಟ್ಟೆಯ ಒಳಪದರವನ್ನು ಶಾಂತಗೊಳಿಸುತ್ತದೆ. ನಿಮಗೆ ಆಸಿಡಿಟಿ ಆಗುತ್ತಿದ್ದರೆ ಒಂದು ಬಾಳೆಹಣ್ಣು ತಿನ್ನಿ. ಇದು ಹೊಟ್ಟೆಯ ಎಲ್ಲಾ ಆಮ್ಲವನ್ನು ಶಾಂತಗೊಳಿಸಿ ನಿಮಗೆ ತಕ್ಷಣ ಪರಿಹಾರ ನೀಡುತ್ತದೆ. 10. ಪ್ಲಮ್ ವಿಷಕಾರಿ ಅಂಶಗಳ ಶತ್ರು. ಹುಳಿ ಸಿಹಿಯಾದ ಪ್ಲಮ್ ಕೇವಲ ರುಚಿಯಲ್ಲಿ ಮಾತ್ರವಲ್ಲದೆ ಪ್ರಯೋಜನಗಳಲ್ಲೂ ಅದ್ಭುತವಾಗಿದೆ. ಈ ಋತುವಿನಲ್ಲಿ ನಮ್ಮ ದೇಹದಲ್ಲಿ ಸಾಕಷ್ಟು ವಿಷಕಾರಿ ಅಂಶಗಳು ಅಂದರೆ ಟಾಕ್ಸಿನ್ಗಳು ಸಂಗ್ರಹವಾಗುತ್ತವೆ. ಆಮ್ಲ ದೇಹದಿಂದ ಈ ಎಲ್ಲ ವಿಷಕಾರಿ ಅಂಶಗಳನ್ನು ಹೊರಹಾಕುತ್ತದೆ. ಇದು ನಿಮ್ಮ ಯಕೃತ್ತನ್ನು ಅಂದರೆ ಲಿವರ್ ಬಲಗೊಳಿಸುತ್ತದೆ ಮತ್ತು ನಿಮ್ಮ ಯಕೃತ್ ಸರಿಯಾಗಿ ಕೆಲಸ ಮಾಡಿದಾಗ ನಿಮ್ಮ ಇಡೀ ಜೀರ್ಣಾಂಗ ವ್ಯವಸ್ಥೆ ತಾನಾಗಿಯೇ ಸರಿಯಾಗುತ್ತದೆ. ಸ್ನೇಹಿತರೆ, ಗಮನದಲ್ಲಿ ಇಟ್ಟುಕೊಳ್ಳಬೇಕಾದ ಅತಿ ಮುಖ್ಯ ವಿಷಯಗಳು. ಈಗ ಬರೋಣ ಈ ವಿಡಿಯೋದ ಅತಿ ಮುಖ್ಯ ಭಾಗಕ್ಕೆ. ನಾವು ಆರಂಭದಲ್ಲಿ ಭರವಸೆ ನೀಡಿದಂತೆ ನಾವು ನಿಮಗೆ ಆ 3 ಎಚ್ಚರಿಕೆಗಳ ಬಗ್ಗೆ ಹೇಳಲಿದ್ದೇವೆ. ಇವುಗಳನ್ನು ನಿರ್ಲಕ್ಷ್ಯ ಮಾಡುವುದು ನಿಮ್ಮ ಆರೋಗ್ಯದ ಮೇಲೆ ಬಹಳ ಭಾರಿ ಪರಿಣಾಮ ಬೀರಬಹುದು. ನೀವು ಈ ತಪ್ಪುಗಳನ್ನು ಮಾಡುತ್ತಿದ್ದರೆ ಈ 10 ಹಣ್ಣುಗಳಿಂದ ಯಾವುದೇ ಪ್ರಯೋಜನ ಆಗುವುದಿಲ್ಲ. ಮೊದಲ ತಪ್ಪು ಮತ್ತು ಎಚ್ಚರಿಕೆ, ಶುಚಿಗೊಳಿಸುವಿಕೆ. ನಾವು ಸಾಮಾನ್ಯವಾಗಿ ಹಣ್ಣುಗಳನ್ನು ನಲ್ಲಿಯ ಕೆಳಗೆ ತೊಳೆದು ತಿನ್ನಲು ಶುರು ಮಾಡುತ್ತೇವೆ. ಮಳೆಗಾಲದಲ್ಲಿ ಈ ತಪ್ಪು ಪ್ರಾಣಾಂತಿಕವಾಗಬಹುದು. ಮಳೆಗಾಲದಲ್ಲಿ ಹಣ್ಣುಗಳ ಮೇಲ್ಮೈಯಲ್ಲಿ ಅಂತಹ ಬ್ಯಾಕ್ಟೀರಿಯಾಗಳು ಬೆಳೆಯುತ್ತವೆ
ಅವು ಕೇವಲ ನೀರಿನ ಒಂದು ಧಾರೆಯಿಂದ ಹೋಗುವುದಿಲ್ಲ. ಹಣ್ಣುಗಳನ್ನು ತಿನ್ನುವ ಮೊದಲು ಕನಿಷ್ಠ 10 ನಿಮಿಷಗಳ ಕಾಲ ನೀರಿನಲ್ಲಿ ಮುಳುಗಿಸಿ ಇಡಿ. ನೀವು ಬಯಸಿದರೆ ಸ್ವಲ್ಪ ಬೇಕಿಂಗ್ ಸೋಡಾ ಅಥವಾ ಉಪ್ಪು ಹಾಕಬಹುದು. ಇದರಿಂದ ಎಲ್ಲ ಬ್ಯಾಕ್ಟೀರಿಯಾ ಮತ್ತು ರಾಸಾಯನಿಕಗಳು ನಾಶವಾಗುತ್ತವೆ. 2ನೇ ತಪ್ಪು ಮತ್ತು ಎಚ್ಚರಿಕೆ: ಸಂಗ್ರಹಿಸುವ ವಿಧಾನ. ಯಾವುದೇ ಕಾರಣಕ್ಕೂ ಮೊದಲೇ ಕಟ್ ಮಾಡಿಟ್ಟ ಹಣ್ಣುಗಳನ್ನು ತಿನ್ನಬೇಡಿ. ಅದು ಬೀದಿ ಬದಿಯ ಫ್ರೂಟ್ ಚಾಟ್ ಆಗಿರಲಿ ಅಥವಾ ಫ್ರಿಡ್ಜ್ನಲ್ಲಿ ಕತ್ತರಿಸಿಟ್ಟ ಹಣ್ಣುಗಳಾಗಿರಲಿ. ಮಳೆಗಾಲದ ತೇವಾಂಶದಲ್ಲಿ ಕತ್ತರಿಸಿದ ಹಣ್ಣುಗಳ ಮೇಲೆ ಬ್ಯಾಕ್ಟೀರಿಯಾಗಳು ಕೆಲವೇ ನಿಮಿಷಗಳಲ್ಲಿ ಕೋಟಿಗಟ್ಟಲೆ ಸಂಖ್ಯೆಯಲ್ಲಿ ಬೆಳೆಯುತ್ತವೆ. ಇದು ನಿಮ್ಮನ್ನು ಬಹಳ ಕೆಟ್ಟದಾಗಿ ಅನಾರೋಗ್ಯಕ್ಕೆ ಒಳಪಡಿಸಬಹುದು. ನಿಮಗೆ ತಕ್ಷಣ ತಿನ್ನಬೇಕಿದ್ದಾಗ ಮಾತ್ರ ಹಣ್ಣನ್ನು ಕತ್ತರಿಸಿ. 3ನೇ ತಪ್ಪು ಮತ್ತು ಎಚ್ಚರಿಕೆ: ಸರಿಯಾದ ಸಮಯ. ಹಣ್ಣುಗಳನ್ನು ತಿನ್ನಲು ಸರಿಯಾದ ಸಮಯ ಬೆಳಗ್ಗೆ ಅಥವಾ ಮಧ್ಯಾಹ್ನ. ರಾತ್ರಿ ಸಮಯದಲ್ಲಿ ಹಣ್ಣು ತಿನ್ನುವ ತಪ್ಪನ್ನು ಎಂದಿಗೂ ಮಾಡಬೇಡಿ. ಸೂರ್ಯಾಸ್ತದ ನಂತರ ನಮ್ಮ ಜೀರ್ಣಾಂಗ ವ್ಯವಸ್ಥೆ ನಿಧಾನವಾಗುತ್ತದೆ ಮತ್ತು ರಾತ್ರಿ ತಿಂದ ಹಣ್ಣುಗಳು ಹೊಟ್ಟೆಯಲ್ಲಿ ಕೊಳೆಯಲು ಪ್ರಾರಂಭಿಸುತ್ತವೆ. ಇದರಿಂದ ಗ್ಯಾಸ್, ಹೊಟ್ಟೆ ಉಬ್ಬರ ಮತ್ತು ಕಫದ ಸಮಸ್ಯೆಗಳಾಗಬಹುದು. ಹಾಗಾಗಿ ಸ್ನೇಹಿತರೆ, ಈ ಶ್ರಾವಣ ಭಾದ್ರಪದದಲ್ಲಿ ಈ 10 ಪವಾಡ ಸದೃಶ ಹಣ್ಣುಗಳನ್ನು ನಿಮ್ಮ ಆಹಾರ ಕ್ರಮದಲ್ಲಿ ಖಂಡಿತ ಸೇರಿಸಿಕೊಳ್ಳಿ ಮತ್ತು ಈ 3 ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿ. ರೋಗಗಳು ನಿಮ್ಮ ಮನೆಯ ದಾರಿಯನ್ನೇ ಮರೆತು ಬಿಡುತ್ತವೆ. ಈ ವಿಡಿಯೋ ನಿಮಗೆ ಮಾಹಿತಿ ಪೂರ್ಣವೆನಿಸಿದರೆ ಇದನ್ನು ನಿಮ್ಮ ಕುಟುಂಬ ಮತ್ತು ಸ್ನೇಹಿತರೊಂದಿಗೆ ಖಂಡಿತ ಹಂಚಿಕೊಳ್ಳಿ. ಇದರಿಂದ ಅವರೂ ಕೂಡ ಈ ಮಳೆಗಾಲದಲ್ಲಿ ಆರೋಗ್ಯದಿಂದಿರಬಹುದು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.